ಸ್ನೇಹಿತರೆ ನಮಸ್ಕಾರ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಸರ್ಕಾರ KPS ಸ್ಕೂಲ್‌ಗಳನ್ನ ತೆಗಿತಾ ಇದೆ. ತಮಗೆಲ್ಲ ಗೊತ್ತು. ಒಂದು ಹೊಸ ಬದಲಾವಣೆಯನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಏನು ಅಂತಂದ್ರೆ 2000 ICT ಕಂಪ್ಯೂಟರ್ ಟೀಚರ್‌ನ ತುಂಬಲಿಕ್ಕೆ ಹೊರಟಿದೆ. ಅಂದ್ರೆ ಆಧುನಿಕ ಜಗತ್ತಿನಲ್ಲಿ AI ಬಂದಿದೆ. AI ಟೆಕ್ನಾಲಜಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅನ್ನುವಂತ ಒಂದು ದೃಷ್ಟಿಕೋನದಲ್ಲಿ ಸರ್ಕಾರ ಕಂಪ್ಯೂಟರ್ ಟೀಚರನ್ನ ತುಂಬಲಿಕ್ಕೆ ಹೊರಟಿದೆ. ಅದು ಬೃಹತ್ ನೇಮಕಾತಿ. ಸುಮಾರು ಜನ ಆಸ್ಪಿರೆಂಟು ಸರ್ ಕಂಪ್ಯೂಟರ್ ಟೀಚರ್‌ಗೆ ಏನ್ ಕ್ರೈಟೇರಿಯಾ ಇರ್ಬೋದು ಅಂತೇಳಿ ಕೇಳ್ತಾ ಇದ್ರಿ. ಇವತ್ತು ಶಿಕ್ಷಣ ಇಲಾಖೆಯಿಂದ ನಾವು ಇದಕ್ಕೆ ಏನೇನ್ ಕ್ರೈಟೇರಿಯಾ ಮಾಡ್ತೀರಿ ಅಂತ ಕೇಳಿದಾಗ ಸ್ನೇಹಿತರೆ, ಅವ್ರು ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ BSc ಪ್ಲಸ್ B.Ed ಆಮೇಲೆ ಪೇಪರ್ ಸೆಕೆಂಡ್ ಪಾಸ್ ಆಗಿರ್ಬೇಕು. ಮತ್ತೆ ಇನ್ನೊಂದು ಏನಂತಂದ್ರೆ BCA ಅವರು ಸಹ ಏನಪ್ಪಾ ಅಂದ್ರೆ ಇದರಲ್ಲಿ ಬರ್ತಾರೆ. BCA ಪ್ಲಸ್ B.Ed ಪ್ಲಸ್ ಸೆಕೆಂಡ್ ಪೇಪರ್ ಪಾಸ್ ಮಾಡ್ಕೊಂಡಿರ್ಬೇಕು. ಅಂತವ್ರು ಏನಪ್ಪಾ ಅಂತಂದ್ರ ಈ ಒಂದು ಕ್ರೈಟೇರಿಯಲ್ಲಿ ಅಂದ್ರೆ ಏನು 2000 ಶಿಕ್ಷಕರನ್ನ ಕಂಪ್ಯೂಟರ್ ಟೀಚರ್‌ನಾಗಿ ತಗೋತಾ ಇದೆಯಲ್ಲ, ಇಲ್ಲಿ ಅವ್ರು ಬರ್ತಾರೆ. ಒಂದಿಷ್ಟು ಇಲ್ಲಿ ಕಡಿಮೆ ಇರ್ಬೋದು ಅನ್ಕೋತೀನಿ ನಾನು. ಯಾಕಂದ್ರೆ BCA ಪ್ಲಸ್ B.Ed ಮಾಡಿದವರು, ಆಮೇಲೆ BSc ಪ್ಲಸ್ B.Ed ಮಾಡಿದವರು ಕಡಿಮೆ ಇರ್ಬೋದು. ಆದ್ರೂ ಸಹ ಇವತ್ತು AI ಟೆಕ್ನಾಲಜಿಯನ್ನ ಬಳಸ್ಕೊಂಡು ಆಮೇಲೆ ಹೆಚ್ಚಿನ ನಾಲೆಜು ಗುಣಮಟ್ಟದ ಶಿಕ್ಷಣಕ್ಕೆ ಏನ್ ಪಾತ್ರ ಆದ್ಯತೆಯನ್ನ ಕೊಡುವಂಥದ್ದು 2000 ಪೋಸ್ಟ್‌ಗಳು ಇದಾವೆ. ಯಾರೆಲ್ಲ ಈ ಒಂದು ಕ್ರೈಟೇರಿಯಾ ಬರ್ತೀರಿ ನೀವು ಸ್ಟಡಿಯನ್ನ ಆರಂಭಿಸಬಹುದು. ಎಲ್ಲರಿಗೂ ಇದೊಂದು ಎಲ್ಲರಿಗೂ ಅಂತಲ್ಲ, ಯಾರು BCA BSc ಏನ್ ಮಾಡ್ಕೊಂಡಿರ್ತಿಲ್ಲ ಅವ್ರಿಗೆ ಏನ್ ಪಾತ್ರ ಇದೊಂದು ಒಳ್ಳೆಯ ಅವಕಾಶ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ನಿರಂತರವಾಗಿ ಅಲ್ಲಿ ಮಾಹಿತಿಯನ್ನ ಪಡಿಬಹುದು. ಥ್ಯಾಂಕ್ ಯು ಸೋ ಮಚ್.